ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಹೇಗೆ ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ನಾವು ನಮ್ಮ ಜೀವನದಲ್ಲಿ ನಾವು ಏನಾದರೂ ಸಾಧಿಸಬೇಕಾಗಿತ್ತು ಅಂದರೆ ನಮಗೆ ಒಂದು ಗುರಿ ಅನ್ನೋದು ಇರಲೇಬೇಕು. ಗುರಿ ಇರದೆ ಹೊರತು ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಿತ್ತಂದ್ರೆ ನಮ್ಮ ಜೀವನದಲ್ಲಿ ನಾವು ದೊಡ್ಡ ಗುರಿಗಳನ್ನು ಸಾಧಿಸಬೇಕಾಗಿತ್ತಂದ್ರೆ ಫಸ್ಟಿಗೆ ನಮ್ಮ ಗುರಿ ಏನು ಅನ್ನೋದನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಕೋಬೇಕು. ಹಾಳೆಯಲ್ಲೇ ಯಾಕೆ ಬರೆದಿಟ್ಕೋಬೇಕಂದ್ರೆ ಸೊ ನಾವು ಅದನ್ನು ನಮ್ಮ ಗುರಿ ಚೇಂಜ್ ಆಗಬಾರ್ದು ಮತ್ತು ನಮ್ಮ ಗುರಿ ಏನು ಅನ್ನೋದು ನಮಗೆ ಫಿಕ್ಸ್ ಆಗಿರಬೇಕು. ಆ ಒಂದು ಕಾರಣಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಒಂದು ಹಾಳೆಯನ್ನು ತೆಗೆದುಕೊಂಡ್ಬಿಟ್ಟು ಅದರಲ್ಲಿ ಬರಿಬೇಕು. ಏನು ಅಂದ್ರೆ ಇವತ್ತಿಂತ್ರ 5 ವರ್ಷ ಆಗಿದ ಮೇಲ್ಗಡೆ ನೀವು ಏನನ್ನು ಅಚೀವ್ಮೆಂಟ್ ಆಗಿದ್ದೀರಿ ಅನ್ನೋದನ್ನು ಬರಿಬೇಕು. ಅಂದರೆ 5 ವರ್ಷದಲ್ಲಿ ಏನು ಅಚೀವ್ಮೆಂಟ್ ಮಾಡಬೇಕಾಗಿದ್ದೀರಿ ಅನ್ನೋದನ್ನ ಬರಿಬೇಕು. ಜೊತೆಗೆ ಈ ಒಂದು ವರ್ಷದಲ್ಲಿ ನೀವು ಏನು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಸಹಿತ ನೀವು ಬರಿಬೇಕು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಲಾಂಗ್ ಟರ್ಮ್ ಗೋಲ್ ಮತ್ತು ಶಾರ್ಟ್ ಟರ್ಮ್ ಗೋಲ್ ಅಂತಂದು. ಸೊ ಮೊದಲಿಗೆ ನಾವು ಈ ಗುರಿಯನ್ನು ಮೊದಲಿಗೆ ಬರ್ಕೋಬೇಕು. ನೀವು ಜಾಸ್ತಿ ಗುರಿಗಳನ್ನು ಸಹಿತ ಬರಿಬೋದು, 2 ಗುರಿ 3 ಗುರಿನೂ ಸಹಿತ ಬರಿಬೋದು. ಅಟ್ಲೀಸ್ಟ್ 1 ಗುರಿ ಆದರೂ ಬರೀಲೇಬೇಕು. ಸೊ ಈಗ ನಾವು ಒಂದು ಟೈಮು ಗೋಲ್ ನಮ್ಮ ಗುರಿ ಯಾವುದು ಅಂತ ಸೆಟ್ ಮಾಡ್ಕೊಂಡಾಗಿದ್ದ ಮೇಲ್ಗಡೆ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ ಗುರಿಯನ್ನು ಯಾವ ಥರ ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಸಹಿತ ನಾನು ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಏನಿರ್ತೈತೆ ಅಂದ್ರೆ ಸೊ ಕ್ರಿಯಾಶೀಲತೆ ಅಥವಾ ಆ್ಯಕ್ಷನ್ ಪ್ಲ್ಯಾನ್ ಅಂತ ಕರಿತೀವಿ ರೀ. ಸೊ ಈಗ ನಾವು ಒಂದು ಸಾರಿ ಗುರಿಯನ್ನು ಸೆಟ್ ಮಾಡ್ಕೊಂಡಾಗಿದ್ದ ಮೇಲ್ಗಡೆ ಆ ಗುರಿಯನ್ನು ಸಾಧಿಸೋದಕ್ಕೆ ನಾವು ಏನು ಮಾಡೋದಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ಯೋಚನೆ ಮಾಡಬೇಕು. ಸೊ ಈಗ ಉದಾಹರಣೆಗೆ ನೀವು ಇಲ್ಲಿಂದ 5 ವರ್ಷ ಆಗಿದ ಮೇಲ್ಗಡೆ ಸೊ ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಅಂದ್ಕೊಂಡಿದ್ರಿ ಅಂದ್ರೆ ಆ ಗೌರ್ಮೆಂಟ್ ಜಾಬ್ ತೊಗೊಳೋದಕ್ಕೋಸ್ಕರ ನೀವು ಏನನ್ನ ಡೆಡಿಕೇಟ್ ಮಾಡೋದಕ್ಕೆ ರೆಡಿ ಇದ್ದೀರಾ ಮತ್ತು ಪ್ರತಿದಿನ ಎಷ್ಟು ತಾಸು ಓದೋದಕ್ಕೆ ರೆಡಿ ಇದ್ದೀರಾ ಅನ್ನೋದನ್ನು ಒಂದು ಕಡೆ ಬರ್ಕೊಂಡು ಅದೇ ಪ್ರಕಾರ ನಾವು ಫಾಲೋ ಅಪ್ ಮಾಡ್ತಾ ಅದೇ ಥರ ನಾವು ಕಾರ್ಯನಿರತರಾಗಿ ಮುಂದೆ ಹೋಗ್ತಾ ಇರಬೇಕು. ಸೊ ನೆಕ್ಸ್ಟ್ ಈಗ ನಮಗೆ ಗೊತ್ತಾಯಿತು ನಮ್ಮ ಗುರಿ ಏನಂತ ಗೊತ್ತಾಯಿತು. ನೆಕ್ಸ್ಟ್ ಆ ಗುರಿನ ಯಾವ ಥರ ಅಚೀವ್ಮೆಂಟ್ ಮಾಡ್ತೀವಿ ಅನ್ನೋದು ಸಹಿತ ನಮಗೆ ಗೊತ್ತಾಯಿತು. ಸೊ ಈಗ ಏನು ಮಾಡ್ಬೇಕಂದ್ರೆ ಡೈಲಿ ಪ್ಲ್ಯಾನ್ ಅಂತಂದು ಅಂದರೆ ಪ್ರತಿದಿನದ ದಿನಚರಿ. ಈ ಪ್ರತಿದಿನದ ದಿನಚರಿ ಬಹಳ ಇಂಪಾರ್ಟೆಂಟ್. ಸೊ ಈಗ ಉದಾಹರಣೆಗೆ ನೀವು ನಿಮ್ಮ ಗುರಿಯನ್ನು ಗೌರ್ಮೆಂಟ್ ಜಾಬ್ ತೊಗೊಳ್ಳೋದು ಅಂತ ಸೆಟ್ ಮಾಡ್ಕೊಂಡಾಗಿದ್ರಿ ಅಂದ್ರೆ ಸೊ ನೆಕ್ಸ್ಟು ಪ್ರತಿದಿನ ನೀವು 5 ತಾಸು ಓದ್ತೀನಿ ಅನ್ನೋದು ಸಹಿತ ನೀವು ಸೆಟ್ ಮಾಡ್ಕೊಂಡಿದ್ರಿ ಅಂದ್ರೆ ಆ 5 ತಾಸನ್ನು ಪ್ರತಿದಿನ ಹೆಂಗೆ ನೀವು ಫಾಲೋ ಅಪ್ ಮಾಡ್ತೀರಿ, ಅದು ಪ್ರತಿದಿನ ನೀವು ಯಾವ ಥರ ಫಾಲೋ ಅಪ್ ಮಾಡ್ತೀರಿ ಅನ್ನೋದು ಸಹಿತ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ಬೇಕಂದ್ರೆ ಒಂದು ಟೈಮ್ ಟೇಬಲ್ನ ಹಾಕೋಬೇಕು. ಆ ಟೈಮ್ ಟೇಬಲ್ನಲ್ಲಿ ಪ್ರತಿದಿನ ಎಷ್ಟು ಕೆಲಸ ಮಾಡ್ತೀರಿ ಮತ್ತು ಆ ಕೆಲಸ ಆ ದಿನ ಮುಗಿದಾಗಿದ್ದ ಮೇಲ್ಗಡೆ ಅದನ್ನು ನೀವು ಮಾಡಿದಿರಿ ಇಲ್ಲ ಅನ್ನೋದು ಸಹಿತ ನಾವು ಬರೀಬೇಕು. ಸೊ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಡೈಲಿ ದಿನಚರಿ ಅಥವಾ ಸೊ ದಿನಚರಿ ಅಂತ ಕರಿತೀವಿ ರೀ. ಸೊ ಈ ದಿನಚರಿ ಇತ್ತು ಅಂತ ಅಂದ್ಕೊಳ್ರಿ. ಸೊ ನಮ್ಮನ್ನು ಯಾರೂ ಮೋಟಿವೇಶನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಸರ್ತೆ ನಾವೇ ಮೋಟಿವೇಟ್ ಆಗಿಬಿಟ್ಟು ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಈ 3 ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದ್ದೇ ಆಯಿತು ಅಂದ್ರೆ ಸೊ ನಾವು ನಮ್ಮ ಜೀವನದಲ್ಲಿ ದೊಡ್ಡ ಗುರಿಗಳನ್ನು ಸಾಧಿಸ್ಬೋದು. ಸೊ ಈ ದೊಡ್ಡ ಗುರಿಗಳನ್ನು ಸಾಧಿಸೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳು ಇದ್ದಾವೆ. ಇವುಗಳನ್ನು ನಾನು ನಂತರದ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ವೆರಿ ಮಚ್.